ಬದುಕುವ ಆಸೆ. ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಗೂ ಬದುಕಬೇಕು, ಚೆನ್ನಾಗಿ ಬದುಕಬೇಕು ಅನ್ನುವ ಆಸೆ ಇರುತ್ತೆ. ಅದಕ್ಕಾಗಿ ಹೋರಾಟವನ್ನೂ ಮಾಡ್ತಾರೆ. ಒಂದು ದೊಡ್ಡದಾದ ಮನೆ ಇತ್ತು. ರಾತ್ರಿಯಲ್ಲಿ ಕೆಲವರು ಹಾಲನ್ನು ಕುಡಿದು ಮಲಗ್ತಾಯಿದ್ರು. ಆದರೆ ಒಂದು ದಿನ ಹೂಜಿಯಲ್ಲಿಟ್ಟ ಹಾಲು ಅರ್ಧಕ್ಕಿಂತಲೂ ಹೆಚ್ಚಾಗಿತ್ತು. ಅಲ್ಲಿಯೇ ಹತ್ತಿರದಲ್ಲಿದ್ದ 2 ಕಪ್ಪೆಗಳಿಗೆ ಹಾಲಿನ ವಾಸನೆ ಬಂತು. ಅದನ್ನು ಅನುಸರಿಸಿ ಹಾಲಿನ ಬಟ್ಟಲನ್ನು ಸಮೀಪಿಸಿದವು. ಹಾಲಿನ ವಾಸನೆ ಆಪ್ಯಾಯವಾಗಿತ್ತು. ನೋಡುತ್ತಿದ್ದಂತೆಯೇ ಬಾಯಲ್ಲಿ ನೀರು ಉರಿತು. ಕುಡಿಯುವ ಆತರದಲ್ಲಿ ಹೊರಗೆ ಬರುವುದು ಹೇಗೆ ಎಂದು ವಿಚಾರವನ್ನು ಮಾಡಲೇ ಇಲ್ಲ. ಕೂಡಲೇ 2 ಕಪ್ಪೆಗಳ ಹಾಲಿನ ಪಾತ್ರೆಯೊಳಕ್ಕೆ ಧುಮುಕಿದವು. ಬಹಳ ದಿನಗಳ ಬಳಿಕ ಸಿಕ್ಕಿದ ಹಾಲು ರುಚಿಯಾಗಿತ್ತು. ಹೊಟ್ಟೆಗೆ ತುಂಬ ಕುಡಿದವು. ಸಂತೋಷವಾಯಿತು. ಅಲ್ಲಿಂದ ಹೊರಗೆ ಹೋಗಲು ಪ್ರಯತ್ನಿಸಿತು. ಸಾಧ್ಯವಾಗಲಿಲ್ಲ. ಅನೇಕ ಬಾರಿ ಪ್ರಯತ್ನ ಮಾಡಿದರೂ ಪ್ರಯೋಜನವಾಗಲಿಲ್ಲ. ಒಂದು ಕಪ್ಪೆಯು ಜಿಗುಪ್ಸೆಯಿಂದ ಇನ್ನೊಂದು ಕಪ್ಪೆಗೆ ಹೇಳಿತು, ಇಲ್ಲಿಂದ ಹೊರಗೆ ಹೋಗಲು ಸಾಧ್ಯವಿಲ್ಲದ್ದರಿಂದ ಇಂದು ನಾವಿಬ್ಬರೂ ಸಾಯುತ್ತೇವೆ, ಇದು ನಿಶ್ಚಯ ಅಂತ ಹೇಳುತ್ತೆ. ಆಗ ಇನ್ನೊಂದು ಕಪ್ಪೆ ಹೇಳುತ್ತೆ, ಯಾವಾಗಲೂ ನಾವು ಧೈರ್ಯವನ್ನು ಕಳ್ಕೊಳ್ಬಾರ್ದು, ಇನ್ನೂ ಬೆಳಕಾಗುವವರೆಗೂ ಸಮಯವಿದೆ, ಕಾದು ನೋಡೋಣ ಅಂತ ಹೇಳುತ್ತೆ. ಆದರೆ ಆ ವೇಳೆಗೆ ಮೊದಲ ಕಪ್ಪೆ ಬಹಳ ದಣಿದಿತ್ತು. ಆ ಹಾಲಿನಲ್ಲಿಯೇ ಮುಳುಗಿ ಪ್ರಾಣವನ್ನು ಬಿಡುತ್ತೆ. ಎರಡನೆಯ ಕಪ್ಪೆಯು ಇನ್ನೂ ಸಮಯವಿದೆ ನೋಡೋಣ ಅಂತ ಹೇಳ್ತಾ ಆ ಕಡೆ ಈ ಕಡೆ ಸುತ್ತುತ್ತಾ ಇರುತ್ತೆ. ಹೀಗೆ ಅನೇಕ ಬಾರಿ ಸುತ್ತಿದ್ದರಿಂದ ಹಾಲು ಕಡೆದಂತಾಯಿತು. ಅದರಲ್ಲಿದ್ದ ಬೆಣ್ಣೆಯು ಹಾಲಿನ ಮೇಲೆ ತೇಲಿತು. ಅದರ ಸಹಾಯದಿಂದ ಹೊರಗೆ ಜಿಗಿಯಿತು. ಬದುಕುವ ಉತ್ಸಾಹ ಇರಬೇಕು, ಆಸೆ ಇರಬೇಕು. ಎಲ್ಲಿ ಆಸೆ ಅನ್ನುವಂತಹ ದೀಪ ಉರಿತಾ ಇರುತ್ತೋ ಅಲ್ಲಿ ಸಂತೋಷವಿರುತ್ತೆ.